ದುರ್ಯೋಧನಿಗೆ ರಣಭೂಮಿ ಎಂಬುದು ತಾಯಿಯ ಮಡಿಲಿನ ಶಸ್ತ್ರಾಸ್ತ್ರಗಳ ಒಳ ಹುಟ್ಟಿದ ಸಹೋದರ ಕೀರ್ತಿ ಎಂಬುದು ನೆಚ್ಚಿನ ನೆಂಟನಂತೆ ಅವನು ತಾವು ಬದುಕುಗಳ ಮಲತಿ ಗೋಲಿನಿಂದ ತನ್ನ ಇಡೀ ಜೀವಮಾನವನ್ನು ಪೂರ್ಣವಾಗಿ ಅಳೆದು 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 ನೋಡುವನಿ ವಿನಃ ಹೇಡಿಯಾಗಿ ಅಂಜಿಂದಕ್ಕೆ ಬರುವುದಿಲ್ಲ. ಹೋಗಿ ಬಾ ಕಂದ, ಜಯಶೀಲನಾಗಿರುವುದು. ತಾಯಿ, ನಾನಿನ್ನ ಬರುತ್ತೇನೆ. ಆ ಶಿವನ ದಯದಿ ನನ್ನಿಂದ ಅಸ್ತ್ರವಿದ್ಯೆಯನ್ನು ಕಳೆದ ಗುರುಪಾಂಡವರೀಗ ಅರಣ್ಮತ್ತರಾಗಿ ಒಬ್ಬರನ್ನೊಬ್ಬರು ಅದೇ ಮಾಡುತ್ತಾ ಅಂಧಕಾರಪುರಿಯ ಸಾಂದ್ರತೆಯನ್ನು ಹೆಚ್ಚಿಸುತ್ತಿರುವರು. ನಾನು ಪಾಂಡೇರಿಯಂತೆ ಯುಕ್ತ ಯುಕ್ತ ಯೋಜನೆಯನ್ನು ತೊರೆದು ಈ ನರಮೋದದಲ್ಲಿ, ಈ ಭಯಂಕರ ನರಮೋದದಲ್ಲಿ ತೀರ್ಷಿತರಾಗಿರುವರು. ಆಚಾರ್ಯ, ನೀವು ರಚಿಸಿದ ಚಕ್ರವ್ಯೂಹವು ಹೃದಯಕುಮಾರನ ಸಾವಿನ ಸಿಡಿಯಾಗಿ ಪರಿಣಮಿಸಲು ಆಮೇಲೆ ನಮ್ಮೆಲ್ಲರ ಅವಿರೋಧವನ್ನು ಲೆಕ್ಕಿಸದೆ ಕುಮಾರನು ವ್ಯೂಹವನ್ನು ಪ್ರವೇಶಿಸಿದನು. ಆಮೇಲೆ ಮಹಾದೇವನವರದೆಲ್ಲ ಮದೋನ್ಮತ್ತನಾದ ಸೈನ್ಯವನ ವ್ಯೂಹ ಮುಖದಲ್ಲಿ ಕುಳಿತು ನಮ್ಮನ್ನು ಒಳಗೆ ಹೋಗದಂತೆ ಪ್ರತಿಬಂಧಿಸಿದನು. ಆ ಪ್ರಕ್ಷುಬ್ಧವಾದ ಸೈನ್ಯದ ಮಧ್ಯದಲ್ಲಿ ಕುಮಾರನು ಏಕಾಂಗಿ. ನಾವಾರು ಅವನ ಸಹಾಯಕ್ಕೆ ಹೋಗಲಾರದಾರಾಗಿರುವುದು. ಮಹಾದೇವನವರು ಅವರನ್ನು ಮಾತ್ರ ಪ್ರತಿಬಂಧಿಸಲಾರದು. ಅರ್ಜುನನು ಸಂಚಕ್ತಕರೊಡನೆ ಹೋರಾಡಿತು. ಅವನು ಈಗಲೇ ಹಿಂದಿರುಗುವ ಸಂದೇಹವಿಲ್ಲ. ಸಂಭವಿಲ್ಲ ಗುರುದೇವ. ಇದು ಧರ್ಮ ಯುದ್ಧಕ್ಕಲ್ಲ, ಇದಕ್ಕೊಂದು ಪ್ರತೀಕಾರವನ್ನು ಚಿಂತಿಸುವ ಗುರುದೇವ. ಧರ್ಮಜ, ನಾನು ಕೇವಲ ಮುಖ್ಯನು, ಏನು ಮಾಡಲಾರದಾಗಿರುವನು. ಕೌರವ ಯಧಿಷ್ಠರ ಕೌರವರ ಅನ್ನವರು ತಿಂದಿ ಅವರ ಆಜ್ಞೆಯನ್ನು ಪಾಲಿಸುವುದು ಈಗ ನನ್ನ ಕರ್ತವ್ಯ. ಈ ಮಾತುಗಳು ಆಚಾರ್ಯ ದ್ರೋಣರ ಬಾಯಿಂದೇ ಹೊರಟಿದೆ. ಹೌದು ಧರ್ಮಜ, ಸೇವಾ ಭಾಷೆಯಿಂದ ಇಂದು ಕೋಟಿ ಕೋಟಿ ದ್ರೋಣರು ಧರ್ಮದ ಹೆಸರನ್ನು ಕೂಡ ಮರೆತಿರುವುದು. ಅವರ ಬಾಗಿದ ಕಣ್ಣುಗಳಿಗೆ ಬೀಳುವುದು ತಮ್ಮ ಅಣಿದ ಒಟ್ಟಿ ಒಡೆಯನ ಹಡಿದಾವರೆ ಇವೆರಡೆ ಎಲ್ಲಿ ಮಾನವರು ಬೆದರಿನ ಜ್ಞಾನ ಭಂಡಾರವನ್ನು ಸೋಳಗಳ ಸೈತನ ಶಿಬಿಯಲ್ಲಿ ಸಂತೆಯಲ್ಲಿ ಮಾರಿದವನು ಅಲ್ಲಿ ಧರ್ಮಕ್ಕೆ ಸ್ಥಳದಲ್ಲಿ. ಈಶ್ವರ, ನಾನು ಕೇಳುತ್ತಿರುವುದೇನು? ಆಚಾರ್ಯ, ನೀನು ನಮ್ಮ ಶಿಕ್ಷಾ ಗುರುವಾದ ದ್ರೋಣನೆ ಅಥವಾ ಯಾವುದಾದರೂ ದುಷ್ಟಭೂತವು ನಿನ್ನ ಶರೀರವನ್ನು ಆಶ್ರಯಿಸಿರುವುದು ಸಹಿಸಲಾರೆನು.
ಅದೇ ಹೊರತು ಈ ಕುರುಸೈನ್ಯಕ್ಕೆ ನಿಸ್ತಾರವಿಲ್ಲ. ಆದ್ರೆ ಏನು ಮಾಡುವುದು ಕರ್ಣ? ಈಗಿನ ಅದ್ಭುತ ಘಟನೆಗಳಿಂದ ನನ್ನ ಬುದ್ಧಿಯು ಸಂಬಿತವಾಗಿರುವುದು. ಸೋನ ಶಿಷ್ಯರೆಲ್ಲರೂ ಹೇಳಿ ಆ ಪರಮಾಚಾರ್ಯರು ರಾಜಪುತ್ರರ ಸಿಕ್ಕಿದರು. ನನ್ನ ಪ್ರತಿಶೋಧದ ದಾವಾಗ್ತಿಯು ಅತ್ತಿ ಉರಿಯಲಾರಂಭಿಸಿ ದುರ್ಯೋಧನನು ಈಗ ಪುತ್ರ ಶೋಕದಿಂದ ಅಂಬಲಿಸುತ್ತಿರುವುದು. ಶಕುನಿಗೀಗ ಪರಮಾನಂದ. ಪಾಂಡವರು ಅದಕ್ಕೆ ಒಪ್ಪಿದರೆ ಹಾಗೆಂದಿಗೂ ಹಾಗೆ ಕೂಡದು. ಈ ಶಕುನಿಯ ಪ್ರತಿಜ್ಞೆ ಇದುವರೆಗೂ ಭಂಗವಾಗಿಲ್ಲ. ಇದಕ್ಕೊಂದು ತಂತ್ರವನ್ನು ಹೂಡುವೆನು. ಇದುವರೆಗೂ ಆರ್ಯಾವರ್ತದಲ್ಲಿ ಕಂಡು ಖ್ಯಾತಿರುವ ದುಷ್ಟ ಅತ್ಯಾಚಾರವನ್ನು ಈ ಕುರುಕ್ಷೇತ್ರದಲ್ಲಿ ನಡೆಸುವಂತೆ ಮಾಡುವುದು. ನೆನಪಿನಿಂದ ದಗ್ಧರಾದ ಪಾಂಡವರು ಅರಿಭಕ್ತಿಯ ಸಲುವಾಗಿ ಏಕೆಂದರೆ ಗುರುಕುಲವನ್ನು ಸಂಮೂಲನವಾಗಿ ಪುತ್ರನು ಹತನಾದನು. ಕುಮಾರ ಲಕ್ಷ್ಮಣನು ನಮ್ಮನ್ನು ತ್ಯಜಿಸಿದನು. ಏನು? ಪುತ್ರನು ಹತನಾದನು? ನಡೆಯಿರಿ, ಕುಮಾರನ ಮರಣಕ್ಕೆ ಕಾರಣವಾದ ನಾವೆಲ್ಲರೂ ಸೇರಿ ಅವನನ್ನು ಆಕ್ರಮಣ ಮಾಡುವ. ಏನು, ಬಹುಜನರು ಸೇರಿ ಒಬ್ಬನನ್ನು ಆಕ್ರಮಣ ಮಾಡುವುದು ಧರ್ಮಯುತವಲ್ಲ. ಯುದ್ಧಗಳಲ್ಲಿ ಧರ್ಮ ಅಧರ್ಮಗಳ ಒಡನೆ ಏಕೆ? ಅಲ್ಲದೆ ಆಚಾರ್ಯ ದ್ರೋಣರು ಇಂಥ ಯುದ್ಧಕ್ಕೆ ಸಮ್ಮತಿಸುವರೇ? ಏಕೆ ಸಮ್ಮತಿಸುವುದಿಲ್ಲ? ಧರ್ಮ ಯುದ್ಧದ ನವದಿಂದ ಒಬ್ಬ ಬಾಲಕನ ವರೆಗೆ ಹಿಂದೆಳೆಯುವುದು ಮೃದು ಹೃದಯನಾದ ಬ್ರಾಹ್ಮಣನು ಈ ಮಹಾಯುದ್ಧದ ಸೇನಾಧಿಪತ್ಯವನ್ನು ನಿರ್ವಹಿಸುವುದು ಸಾಧ್ಯವೇ? ಯುದ್ಧ ಕ್ಷೇತ್ರವು ಧರ್ಮ ಸೂಕ್ಷ್ಮಗಳನ್ನು ವಿವೇಚಿಸುವ ವಿದ್ವತ್ಸಭೆಯಲ್ಲ. ಅಗ್ನಿವೃಷ್ಟಿಯನ್ನು ಸುರಿಸುವ ಪರ್ವತದಡಿಯಲ್ಲಿ ತಂಗಾಳಿಗೆ ಸ್ಥಾನವೆಲ್ಲಿಸದು. ಯುದ್ಧವು ಹಿಂಸೋನ್ಮತ್ತಳಾದ ಅಂಧರಾಕ್ಷಸಿ. ನ್ಯಾಯ ಮತ್ತು ನೀತಿ ವಿವೇಕಗಳಿಗೆ ಮೃತ್ಯು ಸ್ವರೂಪಿಣಿ. ಅವನಿಗೆ ಸ್ತ್ರೀ ಪುರುಷರೆಂಬ ಭೇದವಿಲ್ಲ. ಬಾಲವೃದ್ಧರೆಂಬ ವಿವೇಚನೆಯೂ ಇಲ್ಲ. ಏನಾದರೂ ಒಂದು ಉಪಾಯದಿಂದ ಶತ್ರುವನ್ನು ವಧಿಸುವುದು ಈ ಯುದ್ಧದ ಸಾಮಾನ್ಯ ನೀತಿ. ಓಹೋ, ಇದನ್ನ ಹಾಕ್ತೆ ನೀವೆಲ್ಲರೂ ಸೇರಿ ಅಭಿಮನ್ಯುವನ್ನು ಆಕ್ರಮಣ ಮಾಡಿ ನಡೆಯಿರಿ, ಹೋಗುವ, ನಡೆಯಿರಿ. 8 ಮಂದಿ ಸಹೋದರರನ್ನು ಹೇಗೆ ನಿರಾಹಾರದಿಂದ ಕೊಂದೆಯೋ ಅದೇ ನಿನ್ನ 98 ಮಂದಿ ಸಹೋದರರನ್ನು ರಕ್ತದ ಕೋರಿಯಲ್ಲಿ ಮುಳುಗಿಸಿದ್ದಾರೆ. ನಾನು ಶಕುನಿಯೇ ಅಲ್ಲ, ಇದು ಶಕುನಿಯ ಪ್ರತಿಜ್ಞೆ.
ಇತರ ಸಕಲ ಸಹಜವಾದಿಗಳಿಂದ ಭಾರತದರು ತಲೆಬಿಟ್ಟಿದ್ದೇನೆ. ಆದರೆ ಈ ಹಂಪ ಅಭಿಮನ್ಯುವಿನ ಇದರ ಪರಾಜಯ ಹೊತ್ತುಕೊಳ್ಳಬೇಕಾಯಿತು. ಆ ದ್ರೋಣ ನೇತೃತ್ವದಲ್ಲಿ ನಾವು 7 ಜನರು 7 ಸಾರಿ ಸೋತ್ಪಾಯಿತು. ಬಲೆ ಅಭಿಮನ್ಯು, ಈ ಸಾರಿ ನೀನು ಉದ್ಧಾರವಾಗುವುದೇ ಇಲ್ಲ. ಇದೋ ಸೈನ್ಯವರ ಕೊನೆ ಪ್ರಯತ್ನ. ಈ ಸಾರಿ ನಮ್ಮಿಬ್ಬರಲ್ಲೊಬ್ಬರು ಉದ್ಧಾರಾಗಲೇಬೇಕು. ನನ್ನ ರಥವು ಭಂಗವಾಯಿತು, ಮುರಿತು, ಬತ್ತಳಿಕೆಯೂ ಬರಿದಾಯಿತು. ಈ ಚಿತ್ರದ ಹೊರತಾಗಿ ಮತ್ತೆ ಆಯುಧವೂ ನಮ್ಮ ಕೈಯಲ್ಲಿಲ್ಲ. ಇಂತಹ ನನ್ನನ್ನು ನೀವು ಹೇಳಿದ ಮಹಾರಥಿಕರು, ವೀರಾದಿ ವೀರರು ಏಕಕಾಲದಲ್ಲಿ ಆಕ್ರಮಣ ಮಾಡುವಿರ ಧಿಕ್ಕಾರವೇ ಹೊತ್ತನೆಗೆ. ನೀವು ವೀರರಲ್ಲ, ಗುರು ಸೈನ್ಯದ ಕಾಂತ ಸ್ವರೂಪರು. ಬನ್ನಿರೋ, ಒಬ್ಬೊಬ್ಬರಾಗಿ ಬನ್ನಿರಿ. ನಿಮ್ಮೊಡನೆ ಹೋರಾಡುವನು. ನಿಮ್ಮಲ್ಲಿ ಒಂದು ಅಣುವಿನಷ್ಟು ಮನುಷ್ಯತ್ವ ಉಳಿದಿದ್ದರೆ ಬನ್ನಿರಿ, ನಿಮ್ಮೊಡನೆ ಹೋರಾಡುವನು. ನಿಮ್ಮನ್ನೆಲ್ಲ ಧ್ವಂಸ ಮಾಡುವೆನು.
ಭರತ ಗೋರ ನನಗೆ ಒಂದು ನಶ್ಯನೋ ಇಷ್ಟೊಂದು ಅಭಿಸಂಧಿ ಏಕೆ? ತಂದೆ ಪೂಜ್ಯರಾದ ಯುಧಿಷ್ಠಿರ, ಕುರುಕ್ಷೇತ್ರದ ಅಧಿಪತಿ ವಾಸುದೇವ, ನನ್ನನ್ನು ಬಲಿಗೊಡಲು ನೀವೆಲ್ಲರೂ ಸೇರಿ ಈ ಅಧರ್ಮದ ಯುಪ ಸ್ತಂಭವನ್ನು ನಿರ್ಮಿಸಿದರು. ಬನ್ನಿರ, ಒಬ್ಬೊಬ್ಬರಾಗಿ ಬನ್ನಿರಿ. ಅಭಿಮನ್ಯು ಐದರಾದರೂ ಹೇಳಿಲ್ಲ. ತನ್ನೊಂದು ಮುಷ್ಟಿ ಆಘಾತದಿಂದ ನಿಮ್ಮಂತ ಶತಾಧಿಕ ಮಾನವ ಕೀಟಗಳನ್ನು ಧ್ವಂಸ ಮಾಡುವೆನು. ಆಚಾರ್ಯ, ತಂದೆಗೆ ಶಿಕ್ಷಣವನ್ನು ಕೊಟ್ಟ ಗುರು, ಕೌರವರ ದಳಪತಿ, ಬ್ರಾಹ್ಮಣ ತಿಲಕ, ನಿನ್ನ ಸೇನಾಧಿಪತ್ಯದಲ್ಲಿ ಕ್ಷತ್ರಿಯೋಚಿತವಾದ ಆಶೋತ್ತರಗಳಿಂದ ವಂಚಿತರಾಗಿ ಈ ನವತಾರುಣ್ಯದಲ್ಲಿ ಈ ಅಧರ್ಮ ಯುದ್ಧದಲ್ಲಿ ಪರಾಜಯ ಹೊಂದಿ ಪ್ರಾಣತ್ಯಾಗ ಮಾಡಲು ನಾನು ಗುರುತಿಸುತ್ತಿಲ್ಲ. ಆದರೆ ನಿನ್ನ ಹದಸ್ಪದನವನ್ನು ನೋಡಿ ನನ್ನ ಹೃದಯವೂ ಕಂಪಿಸಿತು. ಪಾಂಡವರ ಪ್ರಾಣ ಬದುಕವಿಲ್ಲ. ಉತ್ತ ರೀತಿಯ ಒಂದು ಸೌಭಾಗ್ಯವನ್ನು ಏನು ಮಾಡಿದೆ ಕೃಷ್ಣ, ಏನು ಮಾಡಿದೆ? ಬೇಡ ಸುಭದ್ರ, ಅರಿಯದೆ ಮಾರುವುದೇ ಕಣ್ಣೀರನ್ನು ಒರೆಸಿಕೊಂಡು ಕ್ಷತ್ರಿಯ ದರ್ಪದಿಂದ ನಡೆಯಿತು.
ಎಂದು ನಿನ್ನ ಕುಮಾರನು ಅಮರತ್ವದ ಸನ್ಮಾನದಿಂದ ಬೆಳಗುತ್ತಿರುವನು. ಈ ದಿನ ಮೊದಲು ಭಾರತ ವರ್ಷದ ಪ್ರತಿಯೊಂದು ಮನೆಯಲ್ಲಿಯೂ ವೀರ ಮಾತೆಯರು, ವೀರ ಪತ್ನಿಯರು, ವೀರ ಭಗಿನಿಯರು ಸಜಲ ನಯನರಾಗಿ ಕಂಪಿತ ಕಂಠದಿಂದ ನಿನ್ನ ಪುತ್ರನ ಗುಣಗಾನ ಮಾಡುವರು. ಧೈರ್ಯ, ಸ್ಥೈರ್ಯ, ಸಾಹಸ, ತ್ಯಾಗ ಮತ್ತು ಅಭಿಮಾನದಲ್ಲಿ ಜಗತ್ತಿನ ತರುಣರಿಗೆ ಅಭಿಮನ್ಯುವು ಆದರ್ಶನಾಗುವನು. ಈ ದಿನ ಪ್ರಾತಃ ಕಾಲ ಕುಮಾರನನ್ನು ನನ್ನ ಬಳಿಗೆ ಬಂದು ಈ ದಿನದ ಧರ್ಮಯುದ್ಧದಲ್ಲಿ ಯಾರಿಗೆ ಜಯವಾಗುವುದು ತಾಯಿ ಎಂದು ಕೇಳಿದಾಗ ನಿನಗೆ ಜಯವಾಗಲೆಂದು ಹರಿಸಿ ಹೇಳಿಬಿಟ್ಟು ಕಳಿಸಿದನಲ್ಲ ಅಣ್ಣ. ಹೇಳು, ಯಾರ ಯಾವ ಪಾಪದ ಫಲದಿಂದಾಗಿ ನನ್ನ ಶುಭ ಕಾಮನೆಗಳೆಲ್ಲ ವ್ಯರ್ಥವಾದವು ಅಣ್ಣ? ತಂಗಿ, ಅಧರ್ಮ ಯುದ್ಧದಲ್ಲಿ ಅಭಿಮನ್ಯುವಿಗೆಂದಿಗೂ ಪರಾಜಯವಿಲ್ಲ. ಈ ದಿನ ಅಧರ್ಮ ಯುದ್ಧದಲ್ಲಿ ಸೈನ್ಯವಾದಿ ಸಪ್ತರ್ತಿಕರು ನಿರಾಯುಧನೂ ನಿಸ್ಸಹಾಯಕನೂ ಆದ ಕುಮಾರನನ್ನು ಸುತ್ತುಗಟ್ಟಿ ಸಂಹರಿಸಿದರು. ಅದಕ್ಕಾಗಿ ನನಗಿಷ್ಟೊಂದು ಚಿಂತೆ. ಏನು, ನೀನಿದ್ದುಕೊಂಡು ಕೂಡ ಕುರುಕ್ಷೇತ್ರದ ಧರ್ಮಯುದ್ಧದಲ್ಲಿ ಅಧರ್ಮದ ಕಾಳು ಸರ್ಪವು ತಲೆ ಇಟ್ಟಿದೆ. ನಿನ್ನ ಚಕ್ರವು, ನನ್ನ ಪತಿಯ ಗಾಂಡೀವವು, ಇದೆಲ್ಲವೂ ನಿಷ್ಪ್ರಯೋಜಕವಾದವೆ ಅಣ್ಣ. ಆದರೆ ಸುಭದ್ರ, ನೀನು ನೋಡುವೆ, ಅಭಿಮನ್ಯುವನ್ನು ಕೊಂದ ಪಾಪಿಗಳು ಹೊಂದುವ ದುರ್ಮರಣವನ್ನು. ಇದಕ್ಕಾಗಿ ಶ್ರೀಕೃಷ್ಣನು ತನ್ನ ಶಪಥವನ್ನು ಭಂಗ ಮಾಡಿ ಚಕ್ರವನ್ನು ಪ್ರಯೋಗಿಸುವುದಕ್ಕೂ ಸಿದ್ಧನಿರುವನು. ಏನಾದರೇನು ಅಣ್ಣ, ನಿನ್ನ ಚಕ್ರವು, ನನ್ನ ಪತಿಯ ಗಾಂಡೀವವು ಸತ್ತು ಸ್ವರ್ಗದಲ್ಲಿರುವ ಅಭಿಮನ್ಯು ಕುಮಾರನನ್ನು ಪುನಃ ಜೀವಂತಗೊಳಿಸಲು ಸಾಧ್ಯವೇ? ಹೇಳು ಅಣ್ಣ, ಹೇಳು. ಅಳಬೇಡ ಸುಭದ್ರ. ಅಭಿಮನ್ಯುವಿನ ಅಚ್ಚಳಿಯದ ಕೀರ್ತಿ ಜ್ಯೋತ್ಸ್ನೆಯಿಂದ ಭಾರತ ವೀರರ ಸಂತಪ್ತ ಹೃದಯವು ಶೋಕೋದ್ವೇಗವು ಶಾಂತವಾಗುವುದು. ಅಭಿಮನ್ಯುವೆಂಬ ಹೆಸರು ವೀರರ ಮೃತ್ಯು ಸಂಜೀವಿನಿ, ಶತ್ರುಗಳನ್ನು ತಲ್ಲಣಗೊಳಿಸುವ ರಣದೊಂದುವಿ, ಮರ್ತ್ಯದಲ್ಲಿ ಸ್ವರ್ಗ ಸಾಮ್ರಾಜ್ಯವನ್ನು ಪ್ರತಿಷ್ಠಿಸುವ ಪುಣ್ಯ ಸ್ಮೃತಿ. ಇಂತಹ ನಿನ್ನ ಪುತ್ರನಿಗೆ ಮರಣವೇ? ವೀರಮಾತೆ, ಚಿಂತೆಯನ್ನು ತೊರೆ, ನಿನ್ನ ಕುಮಾರನು ಅಮರತ್ವವನ್ನು ಹೊಂದಿರುವನು. ಅಭಿಮನ್ಯುವಿನ ಛಲವಾಗಿ ಹೋದರು ನಮ್ಮನ್ನು ಕಳಿಸಿ ಈಗ ಸ್ವರ್ಗವನ್ನು ಪಡೆದರು. ಎಲ್ಲಿ ನನ್ನ ಕುಮಾರನೆಲ್ಲಿ? ನನ್ನ ಮುದ್ದು ಕುಮಾರನೆಲ್ಲಿ? ಬಾ ಪ್ರಾಣೇಶ್ವರಿ, ಅಯ್ಯೋ, ನಿನ್ನೊಡನೆ ಸೇರಿ ನಾನು ಅಳುವೆನು. ನಮ್ಮ ರೋದನದ ಅಹಂಕಾರದಿಂದ ಈ ಜಗತ್ತಿನ ಸೃಷ್ಟಿಯನ್ನು ಶ್ರಮಿಸುವಂತೆ ಮಾಡೋಣ. ನಿನ್ನ ವೀರ ಪುತ್ರನು, ನನ್ನ ಏಕಮಾತ್ರ ಅಭಿಮನ್ಯುವು ಹಿಂದಿನ ಯುದ್ಧದಲ್ಲಿ ಅಸರಾದ ದೌರ್ಭಾಗ್ಯನಾದ ನಾನು ಅವನ ರಕ್ಷಣೆಗಾಗಿ ಕಿರುಬೇಳೆತ್ತಲೂ ಶಕ್ತನಾಗಲಿಲ್ಲ. ಹೇ ಪರಮೇಶ್ವರ, ನನ್ನ ಯಾವ ತಪ್ಪಿಗಾಗಿ ಆ ಸೈನ್ಯವನಿಗಿಂತಹ ವರವನ್ನು ಕೊಟ್ಟೆ. ಸ್ಥಿರನಾಗು ಅರ್ಜುನ, ನೀನು ಆದರ್ಶ ಮಾನವನು, ನಿನಗೀ ದೌರ್ಬಲ್ಯವು ಶೋಭಿಸುವುದು. ಕೃಷ್ಣ, ಮಾನವನು ಇಷ್ಟನ್ನು ದುಃಖವನ್ನು ಸಹಿಸುವುದು ಹೇಗೆ ತಾನೇ ವಾಸುದೇವ? ಕಣ್ಣುಗಳನ್ನು ಮರುಭೂಮಿಯಂತೆ ನಿಶ್ಚಲವಾಗಿ ಮಾಡಿ ಹೃದಯದ ಮಧ್ಯದಲ್ಲಿ ಹಿಮರಾಶಿಯನ್ನು ತುಂಬಿ ವಜ್ರ ಮುಷ್ಟಿಯಿಂದ ಅಡಗಿಸಿಟ್ಟರು. ಅದು ಒಂದೊಂದು ನಿಟ್ಟುಸಿರಿನಲ್ಲಿಯೂ ತನ್ನ ಆಸ್ಪದ ಆವ್ಯಾಗವನ್ನು ಪ್ರಕಟಿಸಿದೆ. ನೋಡು, ಅದ ನೋಡು, ಆ ದುಃಖ ದೇವತೆಯ ಮೂರ್ತಿಮಾಂತ ಸ್ವರೂಪವನ್ನು ಅನಿಮಿಷ ದೃಷ್ಟಿಯಿಂದ ಆಕಾಶದ ಕಡೆ ಧಕ್ಕೆ ಛಾಯೆಯನ್ನು ಬೀರುತ್ತಲಿರುವ ಆ ಕರುಣಾಮಯಿಯ ಬಾಲಕಿಯನ್ನು ಬಳಿಕ ನನ್ನನ್ನು ಸ್ಥಿರನಾಗುವಂತೆ ಏನು ಕೃಷ್ಣ? ಸಮಾಧಾನವನ್ನು ಹರಿಯದ ಬಾಲಿಗೆ ಸಲ್ಲದು
ಸ್ವರ್ಗದ ಶಾಸನದಲ್ಲಿ ಕುಳಿತು ಏನೆಕ್ಕದ ಕಣ್ಣುಗಳಿಂದ ನೋಡುವಿಯ ನೋಡು, ಸೂರ್ಯಕಾಂತಿ ಹೂವಿನಂತೆ ನಾನು ನಿನ್ನ ಕಡೆ ಮುಖ ತಿರುಗಿಸಿರುವೆ ಸ್ವಾಮಿ. ಕರೀತೀಯಾ? ಇದು ಬಂದು ಶಾಂತಳಾಗ್ತದೆ, ಶಾಂತಳಾಗ. ಎಲ್ಲ ಕ್ರೂರ ಹೃದಯ ಇಂತಹ ಕೋಮಲ ಕುಟುಂಬ ರಾಶಿಯಲ್ಲಿ ಈ ಭೀಕರವಾದ ಸಿಡಿಲನ್ನು ಏತಕ್ಕಾಗಿ ತಂದೊಟ್ಟಿದೆ. ಇದನ್ನು ನೋಡುವ ನನ್ನ ಪ್ರಾಣ ಪಕ್ಷಿಯು ಹಾರಿ ಹೋಗಬಾರದೆ, ನನ್ನ ಪ್ರಾಣ ಪಕ್ಷಿಯು ಹಾರಿ ಹೋಗಬಾರದು. ಇದನ್ನು ನೋಡುವ ನನ್ನ ಕಣ್ಣುಗಳಾರು ಹೋಗಬೇಕು. ಸಮಾಧಾನ ಮುಂದುವರ್ಜನ. ಸಹಿಸಲಾರೆನು ಈ ಬೇಗೆಯ ಸಂಕಟದಿಂದ ಉದ್ಧಾರಾಗುವ ಉಪಾಯವೇನೂ ಇಲ್ಲವೇ ವಾಸುದೇವ? ಇರುವುದು ಗುರುದೇವ. ಆರಿ ಧರ್ಮವಿಂದ ನಷ್ಟವಾಯಿತೆಂದು ಎನ್ನುವುದು ಸಹಜ. ಆದ್ದರಿಂದ ನೀನು ಅಳುವೆ, ಅಳು. ಆದರೆ ಅಳುವಿನಿಂದ ನನ್ನ ಸ್ವಾಮಿನ ಹಿಂತಿರುಗಿಸಲು ಯಾರಿಂದ ಸಾಧ್ಯ ದೇವ? ಯಾರಿಂದ ಸಾಧ್ಯ? ಆರ್ಯಾವರ್ತದಲ್ಲಿ ಅಧರ್ಮ ಕಾಳ ಸರ್ಪದಂತೆ ತಲೆ ಎತ್ತಿ ನಿಂತಿದೆ. ಅದನ್ನು ನಾಶ ಮಾಡದ ಹೊರತು ಧರ್ಮಸ್ಥಾಪಕನಾದ ನಿಮಗೆ ಶಾಂತಿಯಲ್ಲಿ ದೇವ, ಶಾಂತಿಯಲ್ಲಿ. ಸರಿಯಾಗಿ ಹೇಳಿದೆ. ಕೇಳಿರಿ ಭಾರತ ವೀರರೆಲ್ಲರೂ ಈ ಅರ್ಜುನನ ಬೀಜದ ರಾಕ್ಷಸರಾದಿಯಾಗಿಯೂ ಯಾರೂ ಅವನನ್ನು ಉಳಿಸಲಾರು. ಇಂದ್ರನು ವಜ್ರಾಯುಧವನ್ನು ಅಡ್ಡಬಿಟ್ಟರು. ಸ್ವಯಂ ಪಾರ್ವತಿ ಪತಿಯು ಶೂಲಪಾಣಿಯಾಗಿ ಎದುರಿಗೆ ನಿಂತರು. ಅರ್ಜುನನ ಶಪಥದಿಂದ ವಿಚಲಿತನಾಗುವುದಿಲ್ಲ. ಚತುರ್ದಶ ಭುವನಗಳಲ್ಲಿ, ಸಪ್ತ ಸಾಗರಗಳಲ್ಲಿ, ಸ್ವರ್ಗ, ಮರ್ಗ, ಪಾತಾಳ, ಎರಡು ಲೋಕಗಳಲ್ಲಿ ಎಲ್ಲಿಯೂ ಕಂಡಿದ್ದರು. ಸೈನ್ಯವನನ್ನು ಹಿಡಿತಂದು ಅವನ ಹೃದಯದ ಬಿಸಿ ರಕ್ತದಿಂದ ಒಣಗಾಗವನ್ನು ಶಾಂತ. ಸೂರ್ಯನು ಅಸ್ತಂಗತನಾಗಿ ಸೈನ್ಯವನ್ನು ಜೀವಿಸಿದ್ದರೆ ನಾವು ಪ್ರಜ್ವಲಿತ ಚಿತೆಯಲ್ಲಿ ನಾನು ದೇಹತ್ಯಾಗ ಮಾಡಬೇಕು. ಇದೇ ನನ್ನ ಶಪಥ. ಇದೆಂತಹ ಕಠಿಣ ಪ್ರತಿಜ್ಞೆ ಪಾರ್ಥ. ಆದರೇನು ಮಾಡುವುದು? ಪಾಪಿಗಳ ದಂಡ ವಿಧಾನವಾಗಲೇಬೇಕು. ಪುತ್ರಿ, ನಾನು ನನ್ನ ಸ್ವಾಮಿಯ ಜೊತೆ ಸಿದ್ಧಾಂತೆಯಲ್ಲಿ ದೇಹತ್ಯಾಗವನ್ನು ಮಾಡಿಕೊಳ್ಳುವೆನು. ಶಾಂತಿ ಆತ್ಮವು ಅಮರರ ಪಥವೆಂದು, ಆತ್ಮವು ಅಮರರ ಪಥವೆಂದು, ದೇಹವು ನಶ್ವರ ಸ್ಥಿತಿಯಾಗೋ, ದೇಹವು ನಶ್ವರ ಸ್ಥಿತಿಯಂದು ಮೋಹ ಪಾದಗಳ ಹರಿಸುತ್ತದೆ, ಮೋಹ ಪಾದಗಳ ಹರಿದು ನಡೆ, ವಿವೇಕವಾಣಿ ಜನಕೇನು ಕರಡಿ, ಶಾಂತಿ ಯುವತಿ ಮತಿವಂತ ಭ್ರಾಂತಿಯುತ ಶಾಂತಿಯ ಕರೆ, ಶಾಂತಿ ಯುವತಿ. ಭರತ ವಂಶದ ಭವಿಷ್ಯ ಸಂತಾನವು ನೀನು ಗರ್ಭದಲ್ಲಿ ಧರಿಸಿರು. ಗರ್ಭವತಿಯರು ಚಿತೆಯನ್ನೇರುವುದು ಧರ್ಮ ನಿಷಿದ್ಧ. ನಾನೇನು ಮಾಡಲು ವಾಸುದೇವ? ಪುತ್ರಿ, ಇಹಲೋಕದ ಕರ್ತವ್ಯವನ್ನು ಮುಗಿಸಿ ನೀನು ಪುನಃ ಪತಿಯ ಸಾಹಿತ್ಯವನ್ನು ಪಡೆಯುವುದು. ಅಲ್ಲಿಯವರೆಗೆ ನಿನ್ನ ಪತಿಯು ಚಂದ್ರಲೋಕದಲ್ಲಿ ಕುಳಿತು ನಿನ್ನ ಆಗಮನವನ್ನು ನಿರೀಕ್ಷಿಸುತ್ತಾನೆ. ಅದು ಅಲ್ಲಿ ನೋಡು.
ಸೈನ್ಯವು ಒಂದೇ ಸಮನವಾಗಿ ನಿಂತಿದೆಯಲ್ಲ, ಅದು ಅರ್ಜುನನಿಗೆ ಮಾತ್ರವಲ್ಲ, ಸ್ವಯಂ ಪೃಥ್ವಿಗೂ ಅದು ದುರ್ಬೇಕೆ. ಆದರೆ ಸೂರ್ಯಾಸ್ತರೊಳಗಾಗಿ ಅರ್ಜುನ ಪ್ರತಿಜ್ಞೆ ಉಳಿಸೋದು ಖಂಡಿತ. ನನ್ನನ್ನು ಯಾರು ಉಳಿಸಲಾರದೆ? ನಿನ್ನನ್ನು ಹೊರಿಸುವ ಅಗತ್ಯವೂ ಇಲ್ಲ. ನೋಡು, ಆಗಲು ಸೂರ್ಯನ ಪಶ್ಚಿಮಾದ್ರಿ ಶಿಖರವನ್ನು ಸೇರಿರುವರು, ಅಸ್ತನಾಗಲು ಅರ್ಧಗಳಿಗೆ ಮಾತ್ರ ಉಳಿದಿರುವರು. ಅರ್ಜುನನು ವ್ಯೂಹದ ಅಂಚನ್ನು ಮುಟ್ಟಿಲ್ಲ. ನಿಶ್ಚಿಂತನಾಗು ಮಿತ್ರ, ನಿಶ್ಚಿಂತನಾಗು. ನಿಮ್ಮ ಮಾತುಗಳೆಲ್ಲ ವ್ಯರ್ಥ. ಮೃತ್ಯು ಸುಖಕ್ಕೆ ಬಂದಿರುವುದು, ನನ್ನ ದೇಹವು ಒಮ್ಮಿನೊಮ್ಮೆ ಖಂಡಿಸುತ್ತಿರುವುದು. ಭಯಕ್ಕೆ ಕಾರಣವಾದರೂ ಎಲ್ಲಿ ಸಹಿತವ? ನಾವೆಲ್ಲರೂ ಜೀವಿಸಿದ್ದು ನೀನು ಸಾಯುವುದೆಂದರೇನು? ನಡುಕುವೆ ಏಕೆ ತಿಂದು ರಾಜ? ಮೃತ್ಯುವಿನ ನಿರೀಕ್ಷಣೆಯಿಂದ ಮೈಯಲ್ಲಿ ನಡುಕು ಹುಟ್ಟಿತಲ್ಲವೇ? ಹುಟ್ಟಲಿ, ಆದ ಮಾತ್ರಕ್ಕೇನು? ನೋಡು ಸೈಂಧವ, ಹುಟ್ಟಿದಾಗಲೇ ಸಾವು ಸಿದ್ಧ. ನೀನು ಅದಕ್ಕಾಗಿ ಚಿಂತಿಸಬೇಡ. ಮಾವ, ಈ ಹೆಗ್ಗಡದಲ್ಲಿ ಪರಿಹಾಸ್ಯವೇ? ಒಮ್ಮಿನೊಮ್ಮೆಲೆ ನನ್ನ ತಲೆ ಯಾಕೋ ಚಲಿಸುತ್ತಿರುವುದು. ಗುರುರಾಜ, ಗುರುರಾಜ, ಇಷ್ಟೊಂದು ನಾವು ಸಮೀಪದಲ್ಲಿರುವಾಗ ಆ ಮೃತ್ಯುವು ನಿನ್ನನ್ನು ಮುಟ್ಟಲಾರ. ಅರ್ಜುನನ ಬಾಣ ಅದರಿಂದ ಆಗುವುದು ಸೈಂಧವ? ನನ್ನ ತಿರಸ್ಕರಿಸಲು ಇಷ್ಟೊಂದು ಚೆನ್ನಾಗಿ ಬೆಳೆದ ದೇಹವಿರುವಾಗ ಕೇವಲ ಒಂದು ತಲೆಗಾಗಿ ಚಿಂತಿಸುವುದೇ ಹುಚ್ಚು ಸೈಂಧವ. ನಿನ್ನ ತಲೆ ಹೋದರೂ ನಿನ್ನ ದೇಹವನ್ನು ನಾವು ಸುರಕ್ಷಿತವಾಗಿ ನೋಡಿಕೊಳ್ಳುತ್ತೇವೆ. ಈ ಸಂಕಟದಲ್ಲಿ ಪರಿಹಾಸ್ಯವೇ? ಏನು ಮಾಡಲಿ ಸಿಹೋದನ? ನಗುತ್ತಲೇ ಹುಟ್ಟಿದೆನು, ನಗುತ್ತಲೇ ಬೆಳೆದೆನು, ಕೊನೆಗೊಂದು ದಿನ ನಗುತ್ತಲೇ